ಯಾರಾದರೂ ಶಾವಿಗೆ ಉಪ್ಪಿಟ್ಟಿಗೆ ಮೊಸರು ಹಾಕೊಂಡು ತಿನ್ನೋದು ನೋಡಿದ್ದೀರಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಬೇಗ ಎದ್ದು ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಿ ಹಾಗೆ ಪಕ್ಕದಲ್ಲಿ ಪಾಯಸನೂ ರೆಡಿ ಮಾಡಿಕೊಂಡೆ. ಟಿಫಿನ್ ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಯಜಮಾನರು ದೇವಸ್ಥಾನದಿಂದ ಬಂದರು. ನೋಡ ಎಷ್ಟು ಚಂದ ಅಲ್ಲ. ಯಾರಾದರೂ ಶಾವಿಗೆ ಉಪ್ಪಿಟ್ಟಿಗೆ ಮೊಸರು ಹಾಕೊಂಡು ತಿನ್ನೋದು ನೋಡಿದ್ದೀರಾ? ಹೌದು, ನಮ್ಮ ಯಜಮಾನ್ರು ತಿಂತಾರೆ. ಯಾಕೆ ನಿಮ್ಮ ಕಾಂಬಿನೇಷನ್ ಇಷ್ಟು ಖರಾಬಾಗಿದೆ ಅಂತ ಕೇಳಿದ್ರೆ, ನಿನಗೇನೋ ತಿಂದು ನೋಡು ಗೊತ್ತಾಗುತ್ತೆ ಅಂತಾರೆ. ಬಾಬಾ, ಟಿಫನ್ ಹೆಂಗೈತೆ? ಟಿಫನ್ ಚೆನ್ನಾಗಿದೆ, ಆದ್ರೆ ಹೋಟ್ಲು ತರ ಟೇಸ್ಟ್ ಇಲ್ಲ. ಸರಿ, ಹಂಗಿದ್ ನಾಳೆಯಿಂದ ಹೋಟ್ಲಲ್ಲೇ ತಿನ್ಕೊ. ಹಾಗೆ ಗ್ಯಾಪಲ್ಲಿ ನಾನು ಒಂದು ತಿನ್ನಿಸ್ಕೊಂಡೆ. ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಡಿ, ಬೇಜಾರಾಗುತ್ತೆ, ಎಲ್ಲಾದರೂ ಕರ್ಕೊಂಡು ಹೋಗಿ ಅಂತ ರೋದನೆ ಕೊಡ್ತಾಯಿದ್ದೆ ಅವ್ರಿಗೆ. ಸರಿ ಆಯ್ತು, ನಿಂದು ಇದ್ದಿದ್ದೆ, ರೆಡಿಯಾಗು, ಮೂವಿಗೆ ಹೋಗೋಣ ಅಂತ ಹೇಳಿದ್ರು. ಅವರು ಹೇಳೋದೇ ತಡ, ನಾನು ಹಿಂಗಿದ್ದವಳು ಚಿಟ್ಕೆ ಹೊಡಿಯೋಷ್ಟರಲ್ಲಿ ಹಿಂಗೆ ರೆಡಿಯಾಗಿ ಬಂದುಬಿಟ್ಟೆ. ಸರಿ ಅಂತೇಳಿ ಮೂವಿಗೆ ಹೊರಟ್ವಿ. ಇವತ್ತು ರಜಾ ಅಂತ ಎಲ್ಲ ಮನೇಲಿದ್ರು ಅನಿಸುತ್ತೆ. ರೋಡೆಲ್ಲ ಖಾಲಿ ಹೊಡಿತಾ ಇತ್ತು. ಸರಿ, ನಾವು ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ಎಷ್ಟು ಜನ ಅಂತೀರಾ ಅಪ್ಪ! ಓಹೋ, ಜನ ಸಾಗರ. ಅವ್ರು ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ. ನಾವಿವತ್ತು ಹೋಗಿದ್ದು ಕೋಣ ಮೂವಿಗೆ. ಮೂವಿ ಚೆನ್ನಾಗೇ ಇತ್ತು. ಮೂವಿ ನೋಡೋಕೆ ಬಂದ್ಬಿಟ್ಟು ನಮ್ಮ ಪತಿ ದೇವರು ಪಾಪ್ಕಾರ್ನ್ ತಿನ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ದಾರೆ. ಸರಿ ಅಂತೇಳಿ ಮೂವಿ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ.